ಹೌದು ವೀಕ್ಷಕರೇ, ಯಾರೇ ಮಾಪಿ ಸಾಕ್ಷಿ ಆಗ್ತೀನಿ ಅಥವಾ ಸಾಕ್ಷಿ ಹೇಳ್ತೀನಿ, ದರ್ಶನ್ ವಿರುದ್ಧ ಸಾಕ್ಷಿ ಹೇಳ್ತೀನಿ ಅಂತೇಳಿ ಎಷ್ಟು ಅರ್ಜಿ ಹಾಕಿದ್ರು ಕೂಡ ಇಲ್ಲಿ ದರ್ಶನ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಾಗಿ ಅಂತಂತಂದರೆ ಸ್ವತಃ ರೇಣುಕಾಸ್ವಾಮಿಯವರ ತಾಯಿಯೇ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ವಿಚಾರ ಯಾವ ರೀತಿ ಇತ್ತಪ್ಪ ಅಂತಂತಂದ್ರೆ, ಅದು ಆಸ್ಪತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರು ಆ ಲಾಠಿಗಳನ್ನು ಅಥವಾ ದರ್ಶನ್ ಆಗಿರ್ಬೋದು, ಈ ಒಂದು ರೇಣುಕಾಸ್ವಾಮಿಯ ಕೇಸ್ ಏನಿದೆ, ಈ ಕೇಸ್ನಲ್ಲಿ ಏನು ಭಾಗಿಯಾದಂಥ ಆರೋಪಿಗಳು ಬಳಸಿದಂಥ ಒಂದಿಷ್ಟು ಕೋಲ್ಗಳಾಗಿರ್ಬೋದು, ಹಗ್ಗ ಆಗಿರ್ಬೋದು, ಅವುಗಳನ್ನು ತೋರಿಸಿದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯವರ ತಾಯಿ ಸ್ಟೇಟ್ಮೆಂಟು ಬೇರೆ ರೀತಿ ಇರುತ್ತೆ. ಯಾಕಂತಂದರೆ ಅವುಗಳಿಗೆ ಪೊಲೀಸರೇ ಒಂದಿಷ್ಟು ರಕ್ತವನ್ನು ಅಂಟಿಸಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅದನ್ನು ಕೂಡ ನಾವು ಖುದ್ದಾಗಿ ವಿಡಿಯೋ ಕೂಡ ನೋಡಿದ್ದೀವಿ ಕೋರ್ಟಲ್ಲಿ. ಹಾಗಾಗಿ ನಿಮಗೂ ಕೂಡ ಒಂದಿಷ್ಟು ಅನುಮಾನ ಇರ್ಬೋದು, ಇಲ್ಲಿ ದರ್ಶನ್ ಅವರಿಗೆ ಏನಾದರೂ ಇಲ್ಲಿ ತೊಂದರೆ ಆಗುತ್ತಾ ಅಂತೇಳಿ. ಆದರೆ ದರ್ಶನ್ ಅವರಿಗೆ ಯಾವುದೇ ಮಾಪಸಾಕ್ಷಿಯಾಗಿ ನಾವು ಅರ್ಜಿ ಹಾಕ್ತೀವಿ, ದರ್ಶನ್ ವಿರುದ್ಧ ಸಾಕ್ಷಿ ಹೇಳ್ತೀವಿ ಅಂತೇಳಿ ಪ್ರಬಲ ಸಾಕ್ಷಿ ಇದ್ದರೂ ಕೂಡ ಇಲ್ಲಿ ದರ್ಶನ್ ಏನು ರೇಣುಕಾಸ್ವಾಮಿಯವರ ತಾಯಿಯ ಸ್ಟೇಟ್ಮೆಂಟ್ ಭಾಳಷ್ಟು ಇಲ್ಲಿ ದರ್ಶನ್ಗೆ ಗುಡ್ ನ್ಯೂಸ್ ಆಗುವಂಥ ಸಾಧ್ಯತೆ ಇದೆ. ಇವರು ಸುಪ್ರೀಂ ಕೋರ್ಟ್ ಹೋದ್ರಷ್ಟೇ, ಹೈಕೋರ್ಟ್ಗೆ ಹೋದ್ರಷ್ಟೇ, ಇಲ್ಲಿ ರೇಣುಕಾಸ್ವಾಮಿಯವರ ತಾಯಿಯೇ ಇಲ್ಲಿ ಪೊಲೀಸರ ವಿರುದ್ಧ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದು ಭಾಳಷ್ಟು ದರ್ಶನ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ದರ್ಶನ್ ಬಿಡುಗಡೆಗೆ ಸಹಕಾರಿಯಾಗುತ್ತೆ. ಮತ್ತು ಈ ಒಂದು ಕೇಸಿನಿಂದಲೇ ಬಚಾವಾಗುವಂಥ ಸಾಧ್ಯತೆ ದರ್ಶನ್ ಅವ್ರಿಗಿದೆ. ತಪ್ಪು ಮಾಡಿಲ್ಲ ಅಂತೇಳಿ ಇಲ್ಲಿ ಸಾಬೀತಾಗೇ ಆಗುತ್ತೆ. ಯಾಕಂತಂದರೆ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ದರ್ಶನ್ ಅವ್ರು ತಪ್ಪಿಲ್ಲ ಅಂತೇಳಿ. ಇಲ್ಲಿ ಕುತಂತ್ರ ನಡೀತಾ ಇದೆ, ರಾಜಕೀಯ ನಾಯಕರಾಗಿರ್ಬೋದು, ಬೇರೆಯವರಾಗಿರ್ಬೋದು. ಹಾಗಾಗಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ, ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಬೇರೆಯವರಾಗಿರ್ಬೋದು, ಕರ್ನಾಟಕ ಜನತಾಗಿ. ಯಾಕಾಗಿ ಅಂತಂದ್ರೆ ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.